DCM DK ಶಿವಕುಮಾರ್ ಅವರು ರಾಯಚೂರಿನಲ್ಲಿ ಟೆಂಪಲ್ ರನ್ ಮಾಡ್ತಾ ಇರುವಂತದ್ದು ಮಂತ್ರಾಲಯ ರಾಯರ ದರ್ಶನದ ಬಳಿಕ ಈಗ ರಾಯಚೂರು ತಾಲೂಕಿನ ಗಾಣದಾಳದಲ್ಲಿರ್ತಕ್ಕಂಥ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಮಾಡಿದ್ದಾರೆ. ಏನು ಪಂಚಮುಖಿ ಆ ಪ್ರಾಣದೇವರ ಒಂದು ಪ್ರತಿಷ್ಠಾಪನೆ ಮಾಡಿ ವಿಶೇಷವಾಗಿರುವಂತಹ ಅಭಿಷೇಕವನ್ನ ಮಾಡಿ ಪುಷ್ಪಾರ್ಚನೆಯನ್ನು ಕೂಡ ಮಾಡಿರುವಂಥದ್ದು. ಎಲ್ಲೊಂದು ಕಡೆ ಇದು ಇಷ್ಟಾರ್ಥ ಪ್ರಾಪ್ತಿಗಾಗಿ ಮಾಡುವಂತಹ ಒಂದು ಅಭಿಷೇಕ ಅನ್ನುವಂಥ ನಿಟ್ಟಿನಲ್ಲಿ ಹೇಳಲಾಗ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಪಂಚಮುಖಿ ದೇವಸ್ಥಾನದ ಪ್ರಧಾನ ಅರ್ಚಕರಿದ್ದಾರೆ, ಅವ್ರು ಮಾತಾಡ್ತೀನಿ. ಅರ್ಚಕರು ಹೇಳಿ, ಏನು ಪೂಜೆ ಮಾಡಿದ್ರು DK ಶಿವಕುಮಾರ್ ಅವರು, ಅದರ ಉದ್ದೇಶ ಏನಾಗಿರುತ್ತೆ ಅನ್ನೋ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಣಿಮತ್ಸ್ಯಾಸ್ತ್ರ ವಿದ್ವಂಸಂ ಅಣಮಾದಿಷ್ಟಸ್ಥಿತಂ ಗಾಣದಾಳಪುರಾಧೀಶಂ ಪಂಚಮುಖಂ ಅಹಂ ಭಜೆ. ಅಂದರೆ ಇಲ್ಲಿ ಪಂಚಮುಖಿ ಕ್ಷೇತ್ರ, ಪಂಚಮುಖಿ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳವರು 12 ವರ್ಷ ತಪಸ್ ಮಾಡಿರುವ ಸ್ಥಳ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ಗುರುಗಳು ಪಂಚಮುಖಿ ಪ್ರಾಣದೇವರು, ರಾಘವೇಂದ್ರ ಸ್ವಾಮಿಗಳ ಮನೆದೇವರು ಲಕ್ಷ್ಮೀ ವೆಂಕಟರಮಣ ಸ್ವಾಮಿ. ಇವರೆಲ್ಲರೂ ರಾಘವೇಂದ್ರ ಸ್ವಾಮಿಗಳವರಿಗೆ ದರ್ಶನ ಕೊಟ್ಟಿದ್ದಾರೆ. ರಾಘವೇಂದ್ರ ಸ್ವಾಮಿಗಳವರಿಗೆ ಇಷ್ಟು ಈ ವರ್ಷದಲ್ಲಿ 353 ವರ್ಷ ಆಯಿತು ಅವರು ಬೃಂದಾವನ ಪ್ರವೇಶ ಆಗಿ. ಅವರು ವೈಭವ ಬೇಕಾದಷ್ಟು ನಡೆದಿದೆ. ಆದರೆ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋದೋದಕ್ಕೆ ಇಷ್ಟು ವೈಭವ ರಾಯರಿಗೆ ನಡೆದಿದೆ ಅಂದರೆ ಬಂದು ಭಕ್ತರಿಗೆ ಅವರು ವಿಶೇಷ ಅನುಕೂಲಗಳು ಏನು ಬೇಡಿಕೆ ಇರುತ್ತೆ ಆ ಬೇಡಿಕೆಗಳು ಅವರಿಗೆ ಇಷ್ಟ ಕಾರ್ಯ ಆಗುವಂತೆ ಅವರು ಬಂದು ಇಲ್ಲಿ ಪೂಜೆ ಮಾಡಿಸಿದ್ದಾರೆ. ಅವರು ಸಂಕಲ್ಪ ಮಾಡಿದ್ದಾರೆ, ಮುಂದೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಅವರ ಆಸೆ. ಮುಖ್ಯಮಂತ್ರಿ ಗ್ಯಾರಂಟಿ ಆಗ್ತಾರೆ. ಮತ್ತು ಇಲ್ಲಿ ಇನ್ನೂ ಒಂದು ಏನಂದರೆ, ಅವರು ಕೆಲವು ವರ್ಷಗಳ ಹಿಂದೆ ಒಂದು 15 ವರ್ಷಗಳ ಹಿಂದೆ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದರು, ಪ್ರಮೋಷನ್ ಆಯಿತು. ಅಂದರೆ DCM ಆದರು ಏನು ಕೆಲವೊಂದು 15 ವರ್ಷಗಳ ಹಿಂದೆ. ಈಗ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಂದಿದ್ದಾರೆ, ಗ್ಯಾರಂಟಿ ಆಗ್ತಾರೆ. ಪಂಚಮುಖಿ ಪ್ರಾಣದೇವರು ಮತ್ತು ರಾಯರ ಆಶೀರ್ವಾದ ಇದೆ. ನಾವು ಇಲ್ಲಿ ಪಂಚಮುಖಿ ಮತ್ತು ಎರಕಲಂ ದೇವಸ್ಥಾನಗಳ ಮೂಲ ಅರ್ಚಕರು. ನಾವು ಪ್ರತಿ ವರ್ಷ ಎಷ್ಟೋ ಜನ ಬಂದು ಹೋಗ್ತಾರೆ ಸರ್, ನಮ್ಮ ಕರ್ನಾಟಕದವರು ಮತ್ತು ಆಂಧ್ರದವರು, ತೆಲಂಗಾಣದವರು, ತಮಿಳುನಾಡವರು. ಪ್ರಮುಖವಾಗಿ ಇವತ್ತು DCM ಅವರು ಬಂದಂಥ ಸಂದರ್ಭದಲ್ಲಿ ಒಂದು ಪಂಚಮುಖಿ ಪ್ರಾಣದೇವರ ಒಂದು ಪ್ರತಿಷ್ಠಾಪನೆ ಮಾಡಿ ಒಂದು ಅಭಿಷೇಕವನ್ನು ಮಾಡಿದ್ದಾರೆ. ಅದರ ಅಭಿಷೇಕದ ಹೆಸರೇನು, ಯಾವ ರೀತಿ ಅದು ಏನು ಧಾರ್ಮಿಕವಾಗಿ ನಂಬಿಕೆ ಇರುತ್ತೆ ಅನ್ನೋದು? ಇದು ರೀ, ಈಗ ಪಂಚಮುಖಿ ಪ್ರಾಣದೇವರಿಗೆ ಬೆಳಿಗ್ಗೆ ಮಧು ಅಭಿಷೇಕ ಅಂದರೆ ಜೇನುತುಪ್ಪದ ಅಭಿಷೇಕ. ಅವರು ಇಷ್ಟ ಕಾರ್ಯ ನೆರವೇರಲಿ ಅಂತ ಹೇಳಿದ್ರು, ಅದು ಮಧು ಅಭಿಷೇಕ ಮಾಡಿದ್ದಾರೆ. ಮತ್ತು ಪುಷ್ಪಾರ್ಚನೆ ಅವ್ರ ಕೈಯಿಂದನೇ. ಏನು ರೀ ಪುಷ್ಪಾರ್ಚನೆ ಅಂದರೆ 108 ಮಂತ್ರದಿಂದ ಹೇಳಿ ಮಾಡಿರೋದು ಪುಷ್ಪಾರ್ಚನೆ. ಅದು ಭಾಳ ವಿಶೇಷ. ಅದು ಇವತ್ತು ದೀಪಾವಳಿ ಪಾಡ್ಯ, 3:30 ಮುಹೂರ್ತ, ಬುಧವಾರ, ಸ್ವಾತಿ ನಕ್ಷತ್ರ, ವಿಶೇಷ ದಿವಸಗಳಲ್ಲಿ ಮಾಡಿದ್ದಾರೆ. ಅವ್ರ ಇಷ್ಟ ಕಾರ್ಯಗಳು ಗ್ಯಾರಂಟಿ ನೆರವೇರುತ್ತೆ. ಈಗ ಪ್ರಾಣದೇವರು ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಮಾಡುವಂಥ ಸಂದರ್ಭದಲ್ಲಿ ಆ ರೀತಿ ಅಂದರೆ ಮುಂದೆ ತಾವು ಏನಾಗಬೇಕು ಇಷ್ಟಾರ್ಥವನ್ನು ಏನಾದರೂ ಪ್ರಸ್ತಾಪ ಮಾಡಿದಾರ ತಮ್ಮ ಮುಂದೆ ಅನ್ನುವಂಥದ್ದು? ಇಷ್ಟಾರ್ಥ ಅವರು ಮನಸ್ಸಿನಲ್ಲೇ ಬೇಡಿಕೊಂಡಿದ್ದಾರೆ, ಅವರು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ, ಅದು ಗ್ಯಾರಂಟಿ ಆಗುತ್ತೆ. ಅಂದರೆ ಅವರು ಮುಂದೆ ಏನು CM ಆಗ್ತಾರೆ ಅನ್ನುವಂಥದ್ದು ರಾಜ್ಯದಲ್ಲಿ ಹೇಳಲಾಗ್ತಾ ಇರುವಂಥದ್ದು, ಅದು CM ಆಗ್ತಾರೆ ಅನ್ನುವಂಥದ್ದು ಗ್ಯಾರಂಟಿ ಆಗ್ತಾರೆ. ಇಲ್ಲಿ ಪಂಚಮುಖಿ ಪ್ರಾಣದೇವರ ಹತ್ರ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋದ ಮೇಲೆ 1 ದಿವಸ 2 ದಿವಸ ಹೆಚ್ಚು ಕಡಿಮೆ ಆಗ್ಬೋದು, ಗ್ಯಾರಂಟಿ ಆಗ್ತಾರೆ. ಇದು ಇಲ್ಲಿರುವಂಥ ಪ್ರಧಾನ ಅರ್ಚಕರು ಹೇಳ್ತಾ ಇರುವಂಥದ್ದು, ಇಷ್ಟಾರ್ಥ ಪ್ರಾಪ್ತಿ ಮಾಡಿದ್ರೆ ಆಂಜನೇಯ ಸ್ವಾಮಿ ಎಲ್ಲವನ್ನೂ ಕೊಡ್ತಾನೆ. ಅದರಲ್ಲೂ ಪ್ರಮುಖವಾಗಿ ಪಂಚಮುಖಿ ಪ್ರಾಣದೇವರೇನಿದೆ ಅವರಲ್ಲಿ ಈಗಾಗಲೇ ಅವರು ವಿವಿಧ ಅಭಿಷೇಕಗಳನ್ನು ಮತ್ತು ಬೇರೆ ಒಂದು ಏನು ಪೂಜೆಗಳನ್ನು ನಡೆದಿದೆ, ಇದರಿಂದ ಅವರು CM ಆಗೇ ಆಗ್ತಾರೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಅದರ ಜೊತೆಗೆ ಹಿಂದೆ 15 ವರ್ಷಗಳ ಹಿಂದೆ ಬಂದಂಥ ಸಂದರ್ಭದಲ್ಲಿ ಆಗಲೂ ಕೂಡ ಒಂದು ವಿಶೇಷ ಪೂಜೆಗಳನ್ನು ಮಾಡಿ ಹೋಗಿದ್ರು. DCM ಅಂದರೆ ಉನ್ನತಿಯನ್ನು ಪಡೆದಿದ್ದಾರೆ. ಈಗ ಮತ್ತೊಂದು ಹಂತಕ್ಕೆ ಬಂದಿದ್ದಾರೆ, CM ಆಗೇ ಆಗ್ತಾರೆ ಅನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.